ಇನ್ನು ರಾಜ್ಯ ರಾಜಕೀಯ ವಲಯದಲ್ಲಿ RSS ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. RSS ಶತಮಾನೋತ್ಸವ ವೇಳೆಯ ಅಂಕುಶಕ್ಕೆ ಒತ್ತಡವನ್ನ ಹೇರಲಾಗಿರೋದು. RSS ಶತಮಾನೋತ್ಸವ ವೇಳೆಯೇ ಅಂಕುಶಕ್ಕೆ ಒತ್ತಡ. ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರ, ಕೇಸರಿ ಕೆಂಡಾಮಂಡಲ ಆಗಿದ್ದಾರೆ. RSSಗೆ ಅಂಕುಶ ಹಾಕುತ್ತಾ ಕಾಂಗ್ರೆಸ್, ಕೈಕಮಲ ನಡುವೆಯೇ ಸಂಘ ಸಮರ ಇಲ್ಲಿ ಶುರುವಾಗಿದೆ. RSS ಚಟುವಟಿಕೆ ಸರ್ಕಾರ ನಿರ್ಬಂಧ ಹಾಕುತ್ತಾ. RSS ಶತಮಾನೋತ್ಸವ ಕಾರ್ಯಕ್ರಮ ಇತ್ತು ನಿನ್ನೆ ಅಷ್ಟೇ. ಈ ಒಂದು 100 ವರ್ಷ ಆಗಿರುವಂತಹ ಈ ಒಂದು ಕಾರ್ಯಕ್ರಮದ ವೇಳೆ ಒಂದಷ್ಟು ಡ್ರಾಮಾ ನಡೆದಿತ್ತು. ಒಂದಷ್ಟು ಡ್ರಾಮಾ ಆದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಏನ್ ಪತ್ರ ಅಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ, ಗ್ರೌಂಡ್ಸ್ ಅಲ್ಲಿ, ಸರ್ಕಾರಿ ಶಾಲಾ ಕಾಲೇಜು ಓಪನ್ ಗ್ರೌಂಡ್ಸ್ ಅಲ್ಲಿ RSS ನ ಆಕ್ಟಿವಿಟೀಸ್ ನಡೀಬಾರ್ದು, ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ನಡೀಬಾರ್ದು ಅಂತ ಹೇಳಿ ಒಂದು ಮನವಿ ಮಾಡುವ ಮೂಲಕ, ಅಂದ್ರೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅದಕ್ಕೆ ಸಿಎಂ ಅವರು ಕೂಡ ಸರಿ ಆಯ್ತು ನೋಡಿ, ಏನಾದ್ರೂ ಅವಶ್ಯಕತೆ ಇದ್ರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅಗತ್ಯ ಏನಾದ್ರೂ ಇದ್ರೆ ನೀವು ಕ್ರಮವನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೀಗ ಸೂಚನೆಯನ್ನ ಕೊಟ್ಟಿದ್ರು. ಈ ಒಂದು ವಿಚಾರ ಸದ್ಯಕ್ಕೆ ಬಹಳಷ್ಟು ಚರ್ಚೆಯಲ್ಲಿದೆ ರಾಜ್ಯ ರಾಜಕೀಯದಲ್ಲಿ. RSS ಆದ್ರೆ ಬ್ಯಾನ್ ಆಗುತ್ತಾ, ಅಥವಾ ಬ್ಯಾನ್ ಆದ್ರೆ ನಿಜವಾಗ್ಲೂ ನಿಮಗೆ ಧೈರ್ಯ ಇದೆ ಅಂತಂದ್ರೆ ಬ್ಯಾನ್ ಮಾಡಿ ತೋರಿಸಿ ನೋಡೋಣ ಅಂತ ಬಿಜೆಪಿ ಅವರು ಹೇಳುತ್ತಿದ್ದಾರೆ. ಅದು ಯಾಕೆ RSSಗೆ ಅಂಕುಶ ಅನ್ಕೊಂಡು ಅದನ್ನ ತಗೊಂಡ್ಬಿಟ್ಟು ನಾರ್ಮಲ್ ಆಗಿ ಹಂಗೆ ಹೇಳ್ತಾ ಹೋಗ್ತೀರಿ. ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದು ಯುವಕರ ಆಶಯ ಮತ್ತು ಭಾರತ ಮಾತೆಯ ಐಕ್ಯತೆಗೆ ಧಕ್ಕೆ ಆಗುತ್ತೆ, ದೊಣ್ಣೆಗಳನ್ನು ಹಿಡಿಯುವ ಮೂಲಕ ಆಕ್ರಮಣಕಾರಿ ಪ್ರಚೋದನೆ ಕೊಟ್ಟಂಗಾಗುತ್ತೆ, ಸಮಾಜದಲ್ಲಿ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಜಾಗಗಳಲ್ಲಿ ನಿರ್ಬಂಧಿಸಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ RSS ನಿರ್ಬಂಧಿಸಿ, RSS ಶಾಖೆಗೆ ಅವಕಾಶ ನೀಡಲೇಬಾರದು ಸರ್ಕಾರಿ ಜಾಗಗಳಲ್ಲಿ. ಆಮೇಲೆ ಅದೇ ಸರ್ಕಾರಿ ಜಾಗಗಳಲ್ಲಿ RSS ಶಾಖೆ ಸಾಂಘಿಕ್ ಮತ್ತು ಬೈಠಕ್ ನಿಷೇಧಿಸಲು ಒತ್ತಾಯ ಮಾಡಿದ್ದಾರಂತೆ. ಸಿಎಂಗೆ ಬರೆದ ಪತ್ರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಾಯ ಮಾಡಿದ್ದಾರಂತೆ. ಖರ್ಗೆ ಪತ್ರ ಹಾಗೂ ಸಿಎಂ ಹಿಂಬರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲರಾಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಉತ್ತರ ಕೇಳ್ತಾ ಇದೆಯಂತೆ, ಯಾಕೆ ನೋಂದಣಿಯ ಒಂದೇ ಒಂದು ದಾಖಲೆ ಇದೆಯಾ, ಸರ್ಕಾರಕ್ಕೆ ಲೆಕ್ಕಪತ್ರಗಳ ವಿವರವನ್ನು ನೀಡಲಾಗ್ತಿದೆಯೇ, ಹಣಕಾಸು ವ್ಯವಹಾರ ಪಾರದರ್ಶಕತೆಯೇ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿತ್ತೆ, ಆಮೇಲೆ ಗಣವೇಶ ಹಾಕಲು ಬಡವರ ಮಕ್ಕಳೇ ಯಾಕೆ, ಬಿಜೆಪಿ ರಾಜಕಾರಣಿಗಳ ಮಕ್ಕಳಿಗೆ ಯಾಕೆ ಹಾಕಲ್ಲ, ಮನೇಲಿ ಮಾಡಿಕೊಳ್ಳಿ, ಶಾಲಾ ಕ್ಯಾಂಪಸ್ನಲ್ಲಿ ಯಾಕೆ, ಧರ್ಮ ಗೋರಕ್ಷಣೆಗೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಹೋಗ್ತಿಲ್ಲ, ಬರೀ ಮಾಮೂಲಿ ಮಕ್ಕಳು ಯಾಕೆ ಹೋಗ್ತಾ ಇದ್ದಾರೆ, ಬೇರೆ ಸಂಘಟನೆಗಳು ದೊಣ್ಣೆ ಹಿಡಿದುಕೊಂಡ್ರೆ ಒಪ್ತೀರಾ ಅಂತ ಒಂದಷ್ಟು ಪ್ರಶ್ನೆಗಳು. ಆಮೇಲೆ ಬ್ಯಾನ್ ಕೂಗಿನ ಬೆನ್ನಲ್ಲೇ ಬಿಜೆಪಿಯವರು ಬಂದರು. ಕರ್ನಾಟಕದಲ್ಲಿ RSSಗೆ ಅಂಕುಶ ಹಾಕಲು ಕಾಂಗ್ರೆಸ್ ಈ ಕಡೆ ಒಂದು ಕಡೆ ಚರ್ಚೆ ಮಾಡ್ತಾ ಇದ್ರೆ, ಬಿಸಿಯೇತರ ಹೊತ್ತಲ್ಲೇ ಬೆಂಗಳೂರಿಗೆ ಮೋಹನ್ ಭಾಗವತ್ ಬಂದ್ಬಿಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಚಾಮರಾಜಪೇಟೆಯಲ್ಲಿರುವಂಥ RSS ಕಚೇರಿ ಕೇಶವ ಕೃಪಾಗಿ ಆಗಮಿಸಿದ್ದಾರೆ. ಸಂಜೆ ಸಂಘದ ಪ್ರಮುಖರ ಜೊತೆ ಮೋಹನ್ ಭಾಗವತ್ ಸಭೆ ಮಾಡಿದ್ರಂತೆ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದ ಬಗ್ಗೆ ಗಂಭೀರವಾಗಿ ಚರ್ಚೆ ಸಾಧ್ಯತೆ ಇದೆಯಂತೆ. ಬನ್ನಿ ಇದೆಲ್ಲದರ ಡೆವಲಪ್ಮೆಂಟ್ಸ್ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿದ್ರು, ಅದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಏನು ಹೇಳಿದ್ರು, ಪ್ರತಾಪ್ ಸಿಂಹ ಏನು ಹೇಳಿದ್ರು, CT ರವಿ ಏನು ಹೇಳಿದ್ರು, ಅಶ್ವಥ್ ನಾರಾಯಣ್ ಏನು ಹೇಳಿದ್ರು, ಗೋವಿಂದ ಕಾರಜೋಳ ಏನು ಹೇಳಿದ್ರು, ನನ್ನ ಡ್ರಾಮಾಗಳ ಬಗ್ಗೆ ಏನೇನೆಲ್ಲ ಆಯಿತು, ತದನಂತರದಲ್ಲಿ ನಮ್ಮ ಜಾಯಲ್ ಕೂಡ ಈ ಡ್ರಾಮಾದ ಬಗ್ಗೆ ಯಾವುದು ಕುಸುಮ ಮುನಿರತ್ನ ಆಮೇಲೆ DK ಶಿವಕುಮಾರ್ ನೆನ್ನೆ ಆಯ್ತಲ್ಲ, ಅದೆಲ್ಲದರ ಕುರಿತಾಗಿ ಒಂದಷ್ಟು ಮಾತನಾಡಿಸಿದ್ದಾರೆ. ಇವೆಲ್ಲರ ಬೈಟ್ ಜೊತೆಗೆ ಕುಸುಮ ಜೊತೆ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈ ಕ್ಷಣದಿಂದ. 2007ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇತ್ತು. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದ್ರು, ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು, ಅಲ್ಲಿ ನೀವು ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ್ ಅವರಿದ್ದಾರೆ, ಆವಾಗಿನ ಶಾಸಕರಿದ್ದರು, ಮತ್ತು ನಿಮ್ಮ ಸರಡ್ಗಿ ಅವರು ಆವಾಗಿನ ಕಲಬುರಗಿ MP ಅವರಿದ್ದಾರೆ, ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು RSS ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ. ಆಯ್ತು, ಇವ್ರು ಕರೆದಿದ್ರೆ ಯಾವನ್ನ ಕೊಡೋಕೆ ಹೇಳಿ, ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ, ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ. ಅದು ಇವ್ರ ಸ್ವಪ್ರೇರಣೆಯಿಂದ ಹೋಗೋಕ್ಕಾಗ್ತದೆ ಖರ್ಗೆ ಸಾಹೇಬಲ್ಲಿ? ಆ್ಯಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಡೀತಾ ಇತ್ತು ಅವಾಗ, ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದು. ಅದಕ್ಕೂ ಹೇಳಿದ್ದೀನಿ ನಾನು, ತೋರಿಸಿದ್ದೀನಲ್ಲ ಇವತ್ತು. 2000 ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP ಇಸ್ ನಿಲ್, ಶೂನ್ಯ ವಿತೌಟ್ RSS. And RSS is
ಝೀರೋ ವಿತೌಟ್ ರಿಲಿಜಿಯನ್. ನೋಡಿ, ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೇನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ನೋಡಿ, BJP ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ? ಇಲ್ಲ, ಪ್ರಚೋದನೆಯಾಗಿ ಬಿಂಬಿಸ್ತಾರೆ ಎಲ್ಲರೂ. ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇವ್ರೇನ್ರಿ ಸ್ಪೆಷಲ್ಲು? ಏನಕ್ಕೆ? ಆದ್ರಿಂದಾನೆ ಏನಿದ್ರು ಒಂದು ನಾನು ಹೇಳ್ದಂಗೆ, ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದಟ್. ಹೌ ಆರ್ ದೇ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ? ಆದ್ರಿಂದ ಇದು ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು, ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು. ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡೋಗ್ತಕ್ಕಂಥದಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು RSS ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ. 100 ವರ್ಷವೂ ಕೂಡ ಈಗಾಗಲೇ ಪೂರೈಸಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು, ರಾಜಕೀಯವಾಗಿ ಹೇಳಿಕೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಬಿಟ್ಟು ಬೇರೆ ಇನ್ನೂ ನಾನಾ ವಿಚಾರಗಳಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ. ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSSನ ಚಟುವಟಿಕೆಗಳನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಯಾವುದೇ ಸರ್ಕಾರಿ ಶಾಲೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವ್ರನ್ನ ಬಿಡಬಾರ್ದು ಅಂಥೇಳಿ ಈಗಾಗಲೇ ಒಂದು ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನನಗೆ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನು ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ RSS ಅನ್ನ ಬ್ಯಾನ್ ಮಾಡಿದ್ದಾಗಿತ್ತು. ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಯಾರು ನಿಮಗೆ ಅರ್ಜಿ ಕೊಟ್ಟರು ವಾಪಸ್ಸು ಇದು ಮಾಡಬೇಡಿ, ತೆಗೆದು ಬಿಡಿ ಅಂತ? RSSನವ್ರು ಕೇಳಿದ್ರ? ನೋಡಿ, ಈ ರೀತಿಯ ಕಲುಷಿತ ಮನಸ್ಸುಗಳು RSSನ ವಿರುದ್ಧವಾಗಿ ಎಷ್ಟೇ ಬ್ಯಾನ್ ಮಾಡಬೇಕು, ಕಂಟ್ರೋಲ್ ಅಲ್ಲಿ ಹದ್ದುಬಸ್ತಿನಲ್ಲಿ ಇಡಬೇಕು ಅಂತೇಳಿ ಏನೆಲ್ಲ ಮಾಡಿದ್ವು, ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ 100 ವರ್ಷಗಳನ್ನ ಕಳೆದು ಇವತ್ತು 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಭವಿಷ್ಯ ನಿಮ್ಮ ಅಂಡಿಗೆ ಬೆಂಕಿ ಬೀಳಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು. ಈ 100ರ ಸಂಭ್ರಮ
ಇಡೀ ದೇಶಾದ್ಯಂತ ನಡೆಯತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ, 100 ಕಡೆಯಲ್ಲಿ ನಡೆದಿದೆ. ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ. ಅದಕ್ಕೆ ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸ್ಬೋದಾಗಿತ್ತು. ಬರ್ನಾಲ್ ಹಾಕೊಂಡ್ರೆ ತಕ್ಷಣ ಉರಿ ಸ್ವಲ್ಪ ಕಡಿಮೆ ಆಗ್ಬೋದಿತ್ತು. ಅದನ್ನ ಬಿಟ್ಟು RSS ಅನ್ನ ಬ್ಯಾನ್ ಮಾಡೋ ರೀತಿ ಮಾತಾಡಿದ್ದೀರಿ. ಒಂದು ಕೆಲಸ ಮಾಡಿ, ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮಂತ ನಡತೆ ಇಲ್ಲ ಅವರಿಗೆ. ಅವರು ಸೌಮ್ಯ ಸ್ವಭಾವಿಯೂ ಆಗಿದ್ರು, ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಅವರಲ್ಲಿತ್ತು. ಒಂದು ದಿನವೂ ಕೂಡ RSS ನ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ. ಆದ್ರೆ ನಿಮಗ್ಯಾಕೆ ಈ ಹುಚ್ಚುತನ ಬಂತು? ನಿಮ್ಮ ಹುಚ್ಚುತನಕ್ಕೆ ನಿಮ್ಮ ತಂದೆಯವರೆಗೂ ಅಪಮಾನ ಮಾಡಬೇಡಿ. RSS ಸಂಘಟನೆ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೋಮ್ ಮಿನಿಸ್ಟರ್ ಇದ್ರು. ಅವರೇ ಬಂದು ಉಸ್ತುವಾರಿ ವಹಿಸಿ ಎಲ್ಲೂ ಯಾವುದೇ ರೀತಿಯ ಅನಾಹುತ ಆಗದೆ ಇರೋ ರೀತಿ ಮಾಡಿ ಅವರೇ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಈಗಾಗಲೇ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಆದ್ರೆ ನಿಮಗೆ ಬಿದ್ದ ಬೆಂಕಿಗೆ ನೀವು RSS ಮೇಲೆ, ಬೇರೆಯವರ ಮೇಲೆ ಈ ರೀತಿ ಆಪಾದನೆ ಹಾಕಬೇಡಿ. RSS ಅಂತಕ್ಕಂಥದ್ದು ಈ ದೇಶ ರಕ್ಷಣೆಗೆ ಮತ್ತು ದೇಶ ಮೊದಲು ಅಂತಕ್ಕಂಥದ್ದು, ದೇಶವನ್ನ ಸದೃಢವಾಗಿ ಇಡಬೇಕು ಅಂತ ಹೇಳಿ ಅನೇಕರು ಮನೆ ಮಠ ಬಿಟ್ಟು ಇವತ್ತಿನ ದಿವಸ ಈ ಸಂಘಟನೆಯಲ್ಲಿ ಬಂದು ಸೇರಿ ತ್ಯಾಗ ಮಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು RSSನ ಪ್ರತಿನಿತ್ಯದ ಶಾಖೆಗಳಿರ್ಬೋದು, ಅವರೆಲ್ಲ ಚಟುವಟಿಕೆಗಳಿರ್ಬೋದು, ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು, ಅನುದಾನಿತ ಶಾಲೆಗಳ ಆವರಣ ಇರ್ಬೋದು, ಸರ್ಕಾರಿ ಜಾಗಗಳಿರ್ಬೋದು, ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿರ್ಬೋದು, ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು, ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ. ನನ್ನೇನು ಟ್ವಿಟರ್ನಲ್ಲಿ ಬಹಳ ಸೀರೀಸ್ ಆಫ್ ಟ್ವೀಟ್ಗಳನ್ನು ಮಾಡಿ RSS 2002ಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೆ ಇದ್ದಾರೆ. ಅವರಲ್ಲಿ ಟ್ವೀಟ್ಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇದ್ದಾವೆ. ಈ 3 ತಿಂಗಳಿಗೆ ಒಂದ್ಸರಿ RSSನ ಬೈಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು ಅನಿಸ್ಬಿಟ್ಟಿದೆ ನನಗಂತೂ. ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು, ಆತನ ಹೇಳಿಕೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ನಮಗೂ ಸುಸ್ತಾಗೋಗ್ಬಿಟ್ಟಿದೆ. ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ MMI ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ. ಅದೇನೋದು ಹೀರ್ಕೊಳ್ಳಲ್ಲ ನೋಡಿ. ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ PUC ಫೇಲ್ ಆಗಿ ಯಾವುದೋ ಆ್ಯನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಆತನಿಗೆ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ಅನಾಲಿಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ 10 ಪ್ರಿಯಾಂಕಾ ಖರ್ಗೆ ಟಾಪ್ 9 ಬಂದ್ಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ 9ನೇ ಪ್ಲೇಸನ್ನು ಕೊಟ್ಬಿಟ್ಟಿದೆ. ಅದಾದ ನಂತರ ಇವ್ರಿಗೆ ಹುಚ್ಚು ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ.
ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ. ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ, ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ. ಮೀಡಿಯಾದವ್ರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೆ ತಾನೇನೋ ಮಾತಾಡ್ತಿದ್ರಿ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗಿಬಿಟ್ಟಿದ್ದೀರಿ ಅಷ್ಟೇ. ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ, ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ, ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಇನ್ನು ನೀವೇನು ಮಾಡ್ತೀರಿ? ಕಳೆದ 45 ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು, ಅಪ್ಪ ಮಗ. ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತಿದ್ದೀರಿ. ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇನೆ ನೋಡುತ್ತೆ ಹೊರತು ನಿಮಗೆ ಯಾವುದೇ ಮನ್ನಣೆಯನ್ನು ಕೊಡಲ್ಲ. ಅವ್ರಿಗೊಂದು ಸುದ್ದಿ ಬೇಕು, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕಾ ಖರ್ಗೆ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ, ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ. ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಕೊಗ್ಗೊಲೆ, ನೀವು ಯಾರು ಪತ್ರ ಬರ್ತಿರಲ್ಲ, ಸಿದ್ದರಾಮಯ್ಯನವ್ರ ಮೂಗಿನ ಕೆಳಗಡೆ ನಡೀತಲ್ಲ, ಒಂದು ಧ್ವನಿ ಎತ್ತಿದ್ರ ಸರ್? ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ? ಆಕೆ ಬಗ್ಗೆ ಒಂದು ಮಾತಾಡಿದ್ರ ಸರ್ ನೀವು? ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ? ಇಲ್ಲಿಗೆ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗಾರು ಮನವಿ ಮಾಡ್ಕೊಂಡ್ರ, ಅಥವಾ ಸ್ವತಃ ನೀವಾದರೂ ಬಂದ್ರ? ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ? ಅದ್ರ ಬಗ್ಗೆ ಯಾವ ಥರ ಮಾತಾಡಿದಿರ ಸರ್? ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ, ಡೆಲ್ಲಿಗೆ ಹೋಗ್ತಾರಂತೆ, ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ, ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ. ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು. ಸರ್, ಒಂದು ದಿನನಾದರೂ ತಿರುಗಿ ನೋಡಿದ್ರೆ ಸರ್, ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿರೋರಿಗೆ ಆಧಾರ್ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ನೀವು ಬಂದು RSS ಬಗ್ಗೆ, ರಾಷ್ಟ್ರ ಸೇವೆಯ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ. ಬಾಬಾ ಸಾಹೇಬ್ ಸಂವಿಧಾನವನ್ನು ಇಷ್ಟೆಲ್ಲ ಮಾತಾಡೋಂಥವ್ರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ಏನಾದ್ರು ಬಾಯಿ ತೆರೆದ್ರೆ ನೀವು ನಿಮ್ಮನ್ನು ನ್ಯಾಯಕ್ಕೆ ಕೂಗುಮಾರಿ ಖರ್ಗೆ, ಪೈಸ್ ಪ್ರಿಯಾಂಕಾ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ದೀರಿ. ಸುಮ್ಮನೆ ಯಾರು ಕರೆದಿಲ್ಲ ಸರ್. ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು PSI ಹಗರಣ ಅಂತ ಬಾಯಿ ಬಡ್ಕೋತಾ ಇದ್ರಿ. ನಮ್ಮ ಹತ್ರ ದಾಖಲೆ ಇದೆ, ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ. ಇದೇ ನೀವು ಬೆಂಗಳೂರಿನಲ್ಲಿ, ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ರಿ ಸರ್. ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು. PSI ಹಗರಣ ಏನಾಯಿತು ಸರ್? ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ, ಬಿಟ್ಕಾಯಿನ್ ಹಗರಣ 6,000 ಕೋಟಿ ನುಂಗಾಕ್ಬಿಟ್ಟಿದ್ದಾರೆ ಅಂತ. 2.5 ವರ್ಷ ಆಯಿತು. ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್? 40% ಸರ್ಕಾರ 40% ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್? ಆ ಎನ್ಕ್ವೈರಿ ಮಾಡ್ತೀವಿ, ಯಾವುದೋ ಹಗರಣಗಳು BJP ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತು ಮಾಡಿರಲ್ಲ ಸರ್. ಯಾಕೆ? ಪೇಸಿಎಮ್ ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡೋಕ್ಕೆ ನಿಮ್ಮ ಕೈಲಿ 2.5 ವರ್ಷ ಆದರೂ ಆಗಿಲ್ಲ. ನಿಮ್ಮನ್ನು ಕೂಗುಮಾರಿ, ಪೈಲ್ಸ್ ಪ್ರಿಯಾಂಕಾ ಅಂದಲ್ಲ ಇನ್ನೇನಂತಾರೆ ಸರ್? ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್. ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ JP ಪಾರ್ಕ್ನಲ್ಲಿ ನಡೆದಂತಹ ನಿನ್ನೆ RR ನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ JP ಪಾರ್ಕ್ನಲ್ಲಿ ನಡೆದಂತಹ ಬೆಂಗಳೂರು ಉದ್ಯಾನವನ ನಡಿಗೆ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಏನು ಒಂದು ದೊಡ್ಡ ಮಟ್ಟದ ಹೈಡ್ರಾಮಾವೇ ಸೃಷ್ಟಿಯಾಯಿತು. ಸಾಕಷ್ಟು ಗೊಂದಲಗಳಿಗೆ ಅಥವಾ ಗಲಾಟೆಗೆ ಈ ಒಂದು ಕಾರ್ಯಕ್ರಮ ನಿನ್ನೆ ಸಾಕ್ಷಿಯಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಿನ್ನೆ ಏನೆಲ್ಲ ನಡೀತು, ಏನೆಲ್ಲ ಬೆಳವಣಿಗೆಗಳಾಯಿತು, ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಖುದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ RR ನಗರ ಕ್ಷೇತ್ರದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಕುಸುಮಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ನಮ್ಮ ನೇರವಾಗಿ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ.
ನಿನ್ನೆ ಏನೋ ಒಂದು ದೊಡ್ಡ ಮಟ್ಟದ ಹೈಡ್ರಾಮವೇ ಸೃಷ್ಟಿ ಆಯಿತು. ಒಂದಷ್ಟು ಗಲಾಟೆಗಳು, ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೇಳಿ ಬಂದವು. ಈ ಒಂದು ಅಂದರೆ ಜನಕ್ಕೆ ಹತ್ತಿರವಾಗುವಂತಹ ಅಥವಾ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆದಿರುವಂಥದ್ದು ಏನು ಹೇಳಕ್ ಬಯಸ್ತೀರಾ? ನಿನ್ನೆ ತಾವು ಆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ತಾವು ಕೂಡ ಇದ್ರಿ. ಸೊ ಏನು ಹೇಳಕ್ ಬಯಸ್ತೀರಿ? ಬಹಳ ದುರದೃಷ್ಟಕರ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಾರ್ಯಕ್ರಮ ಏನು ಬೆಂಗಳೂರು ನಡಿಗೆ ಅಂತ ಏನು ಹೊಸ 5 GBAಗಳಾದ ನಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಯೋಜನೆಯನ್ನು ರೂಪಿಸಿದ್ರು. ನಾನು ನಾಗರಿಕರ ಬಳಿ ಹೋಗಬೇಕು, ನಾಗರಿಕರ ಸಮಸ್ಯೆಯನ್ನು ನೇರವಾಗಿ ಅರ್ಥಕೊಂಡು ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಒಂದು ಉತ್ತಮವಾದಂಥ ಬೆಳಗ್ಗಿನ ವಾಯುವಿಹಾರಿಗಳನ್ನು ಮಾತನಾಡಿಸುವಂಥ ಕಾರ್ಯಕ್ರಮ ಬೆಂಗಳೂರು ನಡಿಗೆ ಕಾರ್ಯಕ್ರಮ. ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ JP ಪಾರ್ಕ್ ಎಂಬ ಉದ್ಯಾನವನದಲ್ಲಿ ಕೂಡ ನಿನ್ನೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮನೂ ಕೂಡ ನಡೆಯಿತು. ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ, ಅಲ್ಲಿನ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು ಬಂದು ಆ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಗಲಾಟೆಯನ್ನ ಮಾಡಿ ನಂತರ ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ರೀತಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಒಬ್ಬ ಜನಪ್ರತಿನಿಧಿ ತನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನ ಸಿಗುವಂತ ಕಾರ್ಯಕ್ರಮದಲ್ಲಿ ಅವರೇ ಖುದ್ದು ಹೋಗಿ ಗಲಾಟೆಯನ್ನ ಮಾಡಿ ಅದನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದ್ದಾರೆ ಅಂತಂದ್ರೆ ಇದು ದುರದೃಷ್ಟಕರ ಅಲ್ಲದೆ ಇನ್ನೇನು ಅಲ್ಲ. ಓಕೆ, ಇನ್ನು RR ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನಂ ಅವರು ಹೇಳ್ತಾ ಇರುವಂತದ್ದು, ಈ ಒಂದು ನಮ್ಮ ಕ್ಷೇತ್ರದಲ್ಲಿ RR ನಗರದಲ್ಲಿ ಹೆಣ್ಣಿಗೋಸ್ಕರ ನಮ್ಮ ಕ್ಷೇತ್ರವನ್ನ ಹಾಳುಗೆಡುತ್ತಾ ಇದ್ದಾರೆ. ಹೆಣ್ಣಿಗೋಸ್ಕರ ಎಲ್ಲವೂ ಕೂಡ ಈ ಒಂದು ಏನೋ ಉಪಮುಖ್ಯಮಂತ್ರಿಗಳಿರ್ಬಹುದು ಈ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂತ ಒಂದು ಏನು ಅನಾಚಾರ ಆಗ್ತಾ ಇರುವಂತದ್ದು ಅನ್ನೋದು ಅವರ ಆರೋಪ. ಅಲ್ಲ, ಏನ್ ಹೆಣ್ಣು 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 ಅಂತಂದ್ರೆ ಹೆಣ್ಣಿಗೇನ್ ಬೆಲೆ ಇಲ್ವಾ? ತಾಯಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ಹೆಂಡತಿಯಾಗಿ, ಮಗಳಾಗಿ ಎಲ್ಲದರಲ್ಲೂ ಕೂಡ ಹೆಣ್ಣು ಕೆಲಸವನ್ನ ಮಾಡ್ಬೇಕಾದ್ರೆ ಎಲ್ಲದರಲ್ಲೂ ಕೂಡ ತ್ಯಾಗವನ್ನ ಮಾಡಿ ಅವರ ಮನೆಯ ಸಂಸಾರ, ಮಕ್ಕಳ ಭವಿಷ್ಯವನ್ನ, ಸಮಾಜದ ಭವಿಷ್ಯವನ್ನ ರೂಪಿಸುವಂತ ಹೆಣ್ಣಿಗೆ ಇಷ್ಟ್ರ ಮಟ್ಟದ ಕೀಳಾಗಿ ಒಂದು ಹೆಣ್ಣನ್ನ ಕಾಣ್ತಾರೆ ಅಂತಂದ್ರೆ ಯಾವ ಹೆಣ್ಣು 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 ಅಂತ ಹೇಳ್ತಾ ಇದ್ದಾರೆ ಅದೇ ಹೆಣ್ಣು ಮಗಳಿಗೇನೆ ಕಾಂಗ್ರೆಸ್ ಪಕ್ಷದಿಂದ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಎದುರಿಸಬಹುದು ಅಂತ ಹೇಳಿ ಅಭ್ಯರ್ಥಿಯಾಗಿ ಮಾಡಿದಂಥದ್ದು. ಒಂದು ಹೆಣ್ಣು ಹೆಣ್ಣು ಅಂತ ಅಂದ್ರೆ ನನಗೂ ಕೂಡ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಹೆಣ್ಣಿಗಾಗಿ ಮಾಡ್ತಿದ್ದಾರೆ, ಹೆಣ್ಣನ್ನಿಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಯಾವ ಮನಸ್ಥಿತಿಯಲ್ಲಿ ಈ ಮನುಷ್ಯ ಇರಬಹುದು? ತಾನು ಹುಟ್ಟಿರೋದು ಒಂದು ಹೆಣ್ಣಿನ ಗರ್ಭದಿಂದಲೇ, ತನಗೂ 2 ಹೆಣ್ಮಕ್ಳೇ ಹುಟ್ಟಿರೋದು. ಇಷ್ಟೊಂದು ಕೀಳುಮಟ್ಟದ ಮಾತುಗಳನ್ನ ಆಡ್ಬೇಕು ಅಂತಂದ್ರೆ ಆ ಮನುಷ್ಯನ ಸಂಸ್ಕಾರ ಎಂತಹದ್ದು, ಆ ಮನುಷ್ಯ ಬೆಳೆದಿರುವಂತ ರೀತಿ ಎಂತಹದ್ದು ಅಂತ ನಮಗೂ ಅನ್ಸುತ್ತೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ಏನ್ ಸ್ಪರ್ಧೆ ಮಾಡಿದ್ದೆ, ನನ್ನ ಜನಗಳು ನನಗೆ 1,16,000 ಜನ ಮತ ನೀಡಿದ್ದಾರೆ. ನನ್ನನ್ನು ಬಂದು ಕೇಳ್ಕೊತಾರೆ, ನಿಮಗೆ ಮತ ನೀಡಿದೀವಿ, ನಾವು ನಿಮಗೆ ಬೆಂಬಲಿಸಿದೀವಿ, ನಮಗೆ ಈ ಸಮಸ್ಯೆಗಳಿದೆ, ಬಗೆಹರಿಸಿ ಅಂತ ಬಂದು ನಮ್ಮನ್ನ ಕೇಳ್ಕೊತಾ ಇದ್ದಾರೆ. ನಾವು ಬಗೆಹರಿಸುವಂತ ಕೆಲಸವನ್ನ ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ನೇರವಾಗಿ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳೋದ್ರಲ್ಲಿ ಯಾವ ತಪ್ಪಿದೆ? ಎಲ್ಲೋ ಒಂದ್ ಕಡೆ ತಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ ಅಂತ. ಯಾಕೆ ಅಂತಂದ್ರೆ ಕೆಲವೇ ಸಾವಿರ ಮತಗಳ ಅಂತರದಿಂದ ತಾವು ಸೋತಿರುವಂತದ್ದು. ಅಂದ್ರೆ ಈ ಬಾರಿ ಇಷ್ಟೊಂದು ಮನ್ನಣೆ ಸಿಕ್ಕಿರುವಂತದ್ದು ಏನು ಸರ್ಕಾರದ ಒಂದು ಅಂದ್ರೆ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ನೇರವಾಗಿ ತಮ್ಮನ್ನ ಭಾಗಿಯಾಗಿಸಿಲ್ಲ ಅಂತಂದ್ರೂ ಕೆಲವೊಂದು ಕಾರ್ಯಕ್ರಮಗಳಿಗೆ ತಮ್ಗೆ ಆಹ್ವಾನ ಇರುತ್ತೆ. ಸೊ ಏನು ಎಲ್ಲಾ ರೀತಿಯಾದಂತಹ ಜನಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮಗಳಿಗೆ ತಾವು ಧಾವಿಸ್ತೀರ. ಸೊ ಈ ಸಂದರ್ಭದಲ್ಲಿ ತಮಗೆಲ್ಲಾದ್ರೂ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಮನ್ನಣೆ ಸಿಗುತ್ತೆ ಅಂತ ಈ ರೀತಿ ಟಾರ್ಗೆಟ್ ಮಾಡ್ತಿರ್ಬೋದು ಅಂತ. ಅಲ್ಲ, ಮನ್ನಣೆ ಸಿಗೋ ಪ್ರಶ್ನೆ ಅಲ್ಲ ಇಲ್ಲಿ. ಅವರಿಗೆ ಏನ್ ಗೊತ್ತಾ, ಅವ್ರ ಮನಸ್ಥಿತಿ ಏನ್ ಗೊತ್ತಾ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವರ ವಿರುದ್ಧ ಒಂದು ಹೆಣ್ಣು ನಿಂತು ಬಿಟ್ಟಿದ್ದಾಳೆ. ಅವರಿಗೆ ಹೆಣ್ಣು ಅಂತಂದ್ರೆ ಏನು ಅಂದ್ರೆ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಇರುವಂತದ್ದಷ್ಟೇ. ಅವರ ಬೇಕು ಬೇಡಗಳಿಗೆ ಅವ್ರಿಗೆ ಹೂ ಅಂದಿದ್ದಕ್ಕೆ ಹೂ ಅನ್ಬೇಕು, ಹೂ ಅಂದಿದ್ದಕ್ಕೆ ಹೂ ಅನ್ಬೇಕು. ಇಷ್ಟು ಬಿಟ್ರೆ ಹೆಣ್ಣಿನ ಬಗ್ಗೆ ಇನ್ಯಾವ ಗೌರವವನ್ನು ಇಟ್ಕೊಂಡಿರುವಂತ ಮುನಿರತ್ನಂ ಅವರು ಹೆಣ್ಣು ವಿರೋಧಿ ಅಂತ ನೇರವಾಗಿ ಹೇಳಕ್ ಬಯಸ್ತಾರೆ. ಹೌದು, ಹೆಣ್ಣು ಬಾಕ ಅಂತ ಪ್ರೂವ್ ಆಗಿದೆ. ಬೇರೆಯವರ ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾ ಇದ್ದಾರೆ, ಅದು ಕೂಡ ಪ್ರೂವ್ ಆಗಿದೆ. FSL ರಿಪೋರ್ಟ್ ಅಲ್ಲಿ ಅವ್ರದೇ ಧ್ವನಿ ಅಂತ ಬಂದಿದೆ. ಹೆಣ್ಣಿಗೆ ಯಾವ ಮರ್ಯಾದೆನೂ ಕೊಡಲ್ಲ ಆ ಮನುಷ್ಯ. ಒಂದು ಹೆಣ್ಣು 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 ಅಂತಂದ್ರೆ ಈ ದೇಶಕ್ಕೋಸ್ಕರ ತಮ್ಮ ಜೀವಗಳನ್ನ ಬಿಟ್ಟಿದ್ದಾರೆ ಹೋರಾಟ ಮಾಡಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಎಷ್ಟೋ ಜನ ಸಮಾಜದಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಹೆಣ್ಮಕ್ಳು. ಇವತ್ತು ಯಾವ ಹೆಣ್ಣಿಗೂ ಬೆಲೆ ಕೊಡಲ್ಲ. ಹೋಗ್ಲಿ, ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಿದಾರ, ಹೋಗಿ ನೋಡ್ ಕೇಳಿ. ಇಷ್ಟೊಂದು ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಜನಗಳಿಗೆ ಸಹಾಯ ಆಗುತ್ತೆ ಅಂತಂದ್ರೆ ನಾವು ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಅದು ಸಾರ್ವಜನಿಕ ಕಾರ್ಯಕ್ರಮ ಆಗಿರುತ್ತೆ. ನಾನು ಕೂಡ ಈ ಕ್ಷೇತ್ರದ ಒಬ್ಬ ನಾಗರಿಕಳು.
ನಾನು ಕೂಡ ಈ ಕ್ಷೇತ್ರದ ಒಬ್ಬ ಮತದಾರಳು. ನನಗೂ ಕೂಡ ಬಂದು ಜನ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೂ ಜವಾಬ್ದಾರಿ ಇದೆ, ನಿಮಗೆ ಮತ ನೀಡಿದ್ದೇವೆ, ನೀವು ಹೋಗಿ ನಮಗೆ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದಾಗ, ಸರ್ಕಾರದ ವತಿಯಿಂದ ಕಾರ್ಯಕ್ರಮಗಳು ನಡೆದಾಗ ನಾವು ಹೋಗಿ ನಮ್ಮ ಸಮಸ್ಯೆ ಇದೆ, ನಮ್ಮ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ, ದಯಮಾಡಿ ಇದನ್ನ ಬಗೆಹರಿಸ್ಕೊಡಿ ಅಂತ ಕೇಳೋ ಅಧಿಕಾರ ಎಲ್ಲರಿಗೂ ಇದೆ. ನೀವು ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸರ್ಕಾರ ಎಲ್ಲರ ಕೆಲಸನೂ ಮಾಡ್ಬೇಕಾಗಿರುವಂಥದ್ದು. ಬರೀ ಇವ್ರು ಶಾಸಕರಾಗಿದ್ದಾರೆ, ಇವ್ರು ಶಾಸಕರ ಕೆಲಸ ಮಾತ್ರ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಇಲ್ಲ. ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆಯನ್ನ, ಪ್ರತಿಯೊಬ್ಬ ಜನಸಾಮಾನ್ಯ ಸಮಸ್ಯೆಯನ್ನ ಬಗೆಹರಿಸುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಯಾವೇ ಒಬ್ಬ ನಾಗರಿಕನು ಹೋಗಿ ನನಗೆ ಸಮಸ್ಯೆ ಇದೆ, ಈ ಜಾಗದಲ್ಲಿ ಹಿಂಗ್ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದಾಗ ಸ್ಪಂದಿಸಬೇಕಾಗಿರುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ಮಾಡ್ತಾ ಇದೆ. ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದ್ರಲ್ಲಿ ಇವ್ರಿಗೆ ಯಾಕೆ ಹೊಟ್ಟೆವ್ರಿ? ಇವರೇ ಆ ಸಮಸ್ಯೆಗಳನ್ನ, ಈ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸಿದ್ದೇ ಆಗಿತ್ತು ಅಂದ್ರೆ ನನ್ನ ಬಳಿ ಯಾಕೆ ಬಂದು ಕೇಳ್ತಿದ್ರು? ಇವ್ರು ಇಲ್ಲಿದಾರ, ಜೈಲಲ್ಲಿದಾರ ಅಂತ ಗೊತ್ತಿಲ್ಲ ಅಂತಾರೆ ಜನ ಕೇಳಿದ್ರೆ. ಸೊ ಇಂಥ ಸಂದರ್ಭದಲ್ಲಿ ಇವ್ರ ಕೈಯಲ್ಲಿ ಕೆಲಸ ಮಾಡಕ್ ಆಗದೆ ಹೋದ್ರೆ ಬೇರೆಯವ್ರನ್ನ ದೂಷಿಸುವಂಥದ್ದು ಎಷ್ಟು ಸರಿ? ಇನ್ನು ಬೆಂಗಳೂರು ಉದ್ಯಾನವನ ಒಂದು ನಡಿಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ತನಗೆ ಅಂದ್ರೆ ಆಹ್ವಾನ ಇಲ್ಲ. ನಿರ್ದಿಷ್ಟವಾಗಿ ನಿನ್ನೆ ನಡೆದಂತಹ JP ಪಾರ್ಕ್ನಲ್ಲಿ ನಡೆದಂತಹ ನಡಿಗೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕನಾಗಿ ನನಗೆ ಆಹ್ವಾನವಿಲ್ಲ. ಆದ್ರೆ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಅವರಿಗೆ DK ಶಿವಕುಮಾರ್ ಅವರು ಆಹ್ವಾನವನ್ನು ನೀಡಿರುವಂಥದ್ದು. ಸೊ ನನಗೆ ಎಲ್ಲೊಂದು ಕಡೆ ಇಲ್ಲಿ ಅವಮಾನ ಮಾಡಲಾಗಿದೆ, ಈ ಮೂಲಕ ನಮ್ಮ ಕ್ಷೇತ್ರದ ಜನಕ್ಕೂ ಕೂಡ ಅವಮಾನ ಮಾಡಲಾಗಿದೆ ಅಂತ ಆರೋಪ ಮಾಡ್ತಿರುವಂಥದ್ದು. ನೋಡಿ, ಆಹ್ವಾನವನ್ನ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನ ನೀಡೋ ಜವಾಬ್ದಾರಿ ನನ್ನ ಮೇಲಿಲ್ಲ. ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಆಹ್ವಾನ ನೀಡಿದ್ರು. ಪೇಪರ್ಗಳಲ್ಲಿ ಬಂದಿದೆ. ಪೇಪರ್ಗಳು ಬಂದಿರೋ ಮಾಹಿತಿ ಪ್ರಕಾರ ನಾವು ಜನಗಳಿಗೆ ಹೇಳಿದ್ವಿ, ನಾಳೆ ಇಂತಹ ದಿನ ಇಂಥ ಪಾರ್ಕ್ಗೆ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಹಾಗೆ ಈ ಕಾರ್ಯಕ್ರಮ ನಡೀತಾ ಇದೆ, ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಅವ್ರ ಹತ್ರ ಹೇಳ್ಕೋಬಹುದು ಅಂತ ಹೇಳಿ ಪೇಪರ್ಗಳಲ್ಲಿ ಬಂದಿದೆ, ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ನನಗೆ ಯಾವ ಅಧಿಕೃತ ಆಹ್ವಾನನೂ ಸಿಕ್ಕಿಲ್ಲ. ಈ ತರ ಕಾರ್ಯಕ್ರಮ ನಡೀತಾ ಇದೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ 10 ಜನಕ್ಕೆ ಸಹಾಯ ಆಗತ್ತೆ ಅಂತಂದ್ರೆ ಹೋಗಿ ಸಹಾಯ ಕೇಳೋದ್ರಲ್ಲಿ ಏನಿದೆ? ನಾವು ಮತವನ್ನ ಬೇಡೋ ಅಂತವ್ರು, ನಾವು ಸಹಾಯವನ್ನು ಸರ್ಕಾರದಿಂದ ಸಹಾಯವನ್ನು ಮಾಡಿಕೊಡ್ಬೇಕಲ್ಲ ಜನಗಳಿಗೆ. ಅದನ್ನ ಮಾಹಿತಿಯನ್ನ ತಿಳ್ಕೊಂಡು ಈ ಸರ್ಕಾರದ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಾವು ಹೋಗ್ತೀವಿ. ಇವರಿಗೆ ಆಹ್ವಾನ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳಿ ನಾನ್ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇವ್ರಿಗೆ ಆಹ್ವಾನ ಸಿಕ್ಕಿದ್ರು ಕೂಡ ಅಲ್ಲಿ ಬಂದು ದುರುದ್ದೇಶ ಪೂರ್ವಕವಾಗಿ ಆಹ್ವಾನನೇ ಇಲ್ಲ ಅವರಿಗೆ ಅಂತ ಆದ್ರೆ ಯಾಕೆ ಬಂದಿದ್ರು ಮತ್ತೆ ಆ ಕಾರ್ಯಕ್ರಮಕ್ಕೆ? ಆಹ್ವಾನನೇ ಬಂದಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಕಾರ್ಯಕ್ರಮಕ್ಕೆ ಬಂದ ಮೇಲೆ ಶಾಂತವಾಗಿ ಅಲ್ಲಿರೋ ಅಧಿಕಾರಿಗಳಿಂದ ಅವರ ಕ್ಷೇತ್ರದ ಮತದಾರರ ಸಮಸ್ಯೆಯನ್ನ ಬಗೆಹರಿಸಬಹುದಿತ್ತಲ್ಲ. ಅದನ್ನ ಮಾಧ್ಯಮದವರಿದ್ರು, ಎಲ್ಲರೂ ಇದ್ರು, ಜನಸಾಮಾನ್ಯರಿದ್ರು, ನಾಗರಿಕರಿದ್ರು, ಅವ್ರ ಮುಂದೆ ಹೇಳ್ಬೋದಿತ್ತಲ್ಲ, ನಾನು ಇದನ್ನ ಕೇಳ್ತಾನೆ ಇದ್ದೀನಿ, ನನ್ಗೆ ಮಾಡ್ಕೊಡ್ತಾ ಇಲ್ಲ ಅಂತ. ಅವ್ರು ಏನೇ ಇದಿದ್ರು ಶಾಂತವಾಗಿ ಕುತ್ಕೊಂಡು ಮಾಡ್ಬೋದಿತ್ತಲ್ಲ. ಕಾರ್ಯಕ್ರಮ ಶುರುವಾಗಕ್ ಮುಂಚೆನೆ ಹೋಗಿ ಗಲಾಟೆಯನ್ನ ಮಾಡಿ ಕಾರ್ಯಕ್ರಮನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿರೋಂಥವ್ರಿಗೆ ಏನನ್ನ ಹೇಳಲಿಕ್ಕೆ ಸಾಧ್ಯ ಇದೆ? ಅಲ್ಲ, ಎಲ್ಲೊಂದ್ ಕಡೆ ಈ ಒಂದು ಆರೋಪ ಅಷ್ಟಕ್ಕೆ ನಿಂತಿಲ್ಲ. ಅಂತಂದ್ರೆ DK ಶಿವಕುಮಾರ್ ಅವರ ಸಹೋದರರಾಗಿರುವಂತಹ DK ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಹಾಗೇನೆ ಕುಸುಮಾ ಅವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಎರಡು ಸೋಲುಗಳ ಒಂದು ಪ್ರತಿಕಾರವನ್ನ ಅಥವಾ ಇದನ್ನು ಎಲ್ಲೋ ಒಂದ್ ಕಡೆ ಒಂದು ಜಿದ್ದಾಗಿ ಇಟ್ಕೊಂಡು ನನ್ನ ಮೇಲೆ ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು, ನನಗೆ ಅವಮಾನವನ್ನು ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಒಬ್ಬ ವ್ಯಕ್ತಿಯಿಂದ ಸೋಲಕ್ಕಾಗಲ್ಲ, ಯಾವ ಒಬ್ಬ ವ್ಯಕ್ತಿಯಿಂದ ಗೆಲ್ಲೋದಕ್ಕಾಗೋದಿಲ್ಲ. ಜನಸಾಮಾನ್ಯರು ಎಲ್ಲರೂ ಕೂಡ ಮತ ನೀಡಿದ್ರೆ ಮಾತ್ರ ಗೆಲ್ಲೋದು. ಆಮೇಲೆ ಚುನಾವಣೆಯಲ್ಲಿ ಏನು ಅಂತಂದ್ರೆ ಯಾರಾದ್ರೂ ಒಬ್ರು ಗೆಲ್ಬೇಕು, ಯಾರಾದ್ರೂ ಒಬ್ರು ಸೋಲ್ಬೇಕು. ಸೋತಿದೀವಿ ಅಂತ ಹೇಳಿ ಇಡೀ ಜನಗಳಿಗೆ ನಾವು ಟಾರ್ಗೆಟ್ ಮಾಡಕ್ಕಾಗತ್ತಾ? ಜನಗಳಿಗೆ ಅವ್ರ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಸಣ್ಣ ಮನಸ್ಥಿತಿ ಅವ್ರದ್ದು. ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅವರಿಂದ ಏನಾದ್ರೂ ಸೋಲು ಗೆಲುವು ಅವರೊಬ್ಬ ವ್ಯಕ್ತಿಯಿಂದ ಸಾಧ್ಯ ಇದೆಯಾ? ಅವ್ರು ಅನ್ಕೊಂಡಿದ್ದಾರೆ ನಾನೊಬ್ಬನಿಂದ ಎಲ್ಲ ಸೋಲಕ್ ಸಾಧ್ಯ ಇದೆ ಅಥವಾ ಗೆಲ್ಲಕ್ ಸಾಧ್ಯ ಇದೆ ಅಂತ ಅವ್ರ ಭ್ರಮೆಯಲ್ಲಿರ್ಬೋದು. ಬಿಟ್ರೆ ನಾವಂತ ಭ್ರಮೆಯಲ್ಲಿ ಇಲ್ಲ ಸ್ವಾಮಿ. ನಮ್ಗೆ ಆಯ್ತು, ನಮಗೆ ಜನಗಳು ಆಯ್ಕೆ ಮಾಡಿಲ್ಲ, ಆದ್ರೆ ನಮ್ಗೆ ಬೆಂಬಲಿಸಿರುವಂತ ಜನಗಳು ಸಮಸ್ಯೆ ಅಂತ ಬಂದಾಗ ಅದನ್ನ ಪರಿಹಾರ ಮಾಡಿಸ್ಬೇಕಾಗಿರುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಕುಸುಮಾ ಅವರಿಗೆ ಶಾಸಕರು ಈಗ ಮುನಿರತ್ನಂ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನೋದು ಒಂದ್ ಕಡೆ, ಆದ್ರೆ ವೈಯಕ್ತಿಕ ವಿಚಾರಗಳನ್ನು ಕೂಡ ಮಾತಾಡ್ತಾರೆ. ಅಲ್ಲ, ಅವರಿಗೆ ಬೇರೆ ಏನು ಮಾತಾಡ್ಲಿಕ್ಕೆ ಬರದೇ ಇಲ್ಲ. ಅವ್ರ ಸಂಸ್ಕೃತಿನೇ ಅದು, ಸಂಸ್ಕಾರನೇ ಅದು. ವೈಯಕ್ತಿಕವಾಗಿ ಒಂದು ಹೆಣ್ಣನ್ನ ಟಾರ್ಗೆಟ್ ಮಾಡ್ಬೇಕು. ಗಂಡಸಾಗಿದ್ರೆ ಇಷ್ಟೊಂದು ಮಾತಾಡಕ್ ಆಗ್ತಾ ಇರ್ಲಿಲ್ಲ ಅವರಿಗೆ. ಇದೇ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ, ಪುರುಷ ಪರಾಜಿತ ಅಭ್ಯರ್ಥಿ ಸಚಿವರ ಜೊತೆ ನಡೆದು ಅಲ್ಲಿರೋ ಜನಗಳ ಸಮಸ್ಯೆಯನ್ನ ಬಗೆಹರಿಸಬೇಕು ನಾವು ಅಂತ ಬಂದು ಮಾತಾಡಿದಿದ್ರೆ ಈ ಮನುಷ್ಯ ಇಷ್ಟು ನಿಷ್ಕೃಷ್ಟವಾಗಿ ಮಾತಾಡ್ತಿದ್ರ? ಒಬ್ಬ ಮಹಿಳೆಗೆ ಅದು ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸ್ವಾಮಿ, ಅಧಿಕೃತವಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ.
ನನ್ನನ್ನು ಒಂದು ಹೆಣ್ಣು ನನ್ನ ವೈಯಕ್ತಿಕ ಜೀವನದಲ್ಲಿ ಇವ್ರಿಗೆ ಬೇರೆ ಏನು ಮಾತಾಡೋಕ್ಕೆ, ಏನಾದರೂ ಕೆಲಸ ಮಾಡಿದರೆ ತಾನೇ ಮಾತಾಡೋಕ್ಕೆ ಸಾಧ್ಯ ಇರೋದು. ವೈಯಕ್ತಿಕವಾಗಿ ಒಬ್ಬ ಹೆಣ್ಮಗಳನ್ನ ಟಾರ್ಗೆಟ್ ಮಾಡಬೇಕು, ಆಕೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು, ಇಷ್ಟೇ ಅವರ ಆಲೋಚನೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸೋದು ಇಷ್ಟೇ, ಏನು ಇವರು ಬಳೆ ತಡೋ ಕೈಯನ್ನ ಬಲವನ್ನು ಕೂಡ ನಾವು ತೋರಿಸಬಲ್ಲೆವು. ಅಕ್ರಮ ಮಾಡಿ ಅಬ್ಬರಿಸೋ ಅವ್ರಿಗೆ ಅಷ್ಟು ಧೈರ್ಯ ಇರಬೇಕಾದ್ರೆ, ಅಕ್ಷರ ಕಲ್ತಿರೋ ಹೆಣ್ಮಗಳು ನಾನು, ಅರ್ತು ಮಾತಾಡೋ ಹೆಣ್ಮಗಳು ನಾನು, ನನಗಿನ್ನೆಷ್ಟು ಧೈರ್ಯ ಇರಬೇಡ. ಅವ್ರು ಏನೇ ಮಾಡಿದ್ರು ಅವ್ರು ನನ್ನನ್ನು ಎದುರಿಸ್ಬೇಕು, ಎದುರಿಸ್ಲಿ. ಇಂಥ ಕೀಳು ಮಟ್ಟದ ರಾಜಕಾರಣವನ್ನ ಅನ್ನ ತಿನ್ನೋರು ಯಾರು ಮಾಡಲ್ಲ ರೀ. ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಇಂಥ ಮಾತುಗಳನ್ನ ಆಡಲ್ಲ, ಇಂಥ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಕೊಂಡು ಮಾಡೋದಿಲ್ಲ. ಹೊಟ್ಟೆಗೆ ಗೊಬ್ಬರ ತಿನ್ನೋರೇ ಇಂಥವೆಲ್ಲ ಮಾಡೋವಂಥದ್ದು. ಇನ್ನು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ವಿಚಾರಕ್ಕೆ ಬರೋದಾದ್ರೆ, ಸರ್ಕಾರದಿಂದ ಏನು ರಸ್ತೆ ಗುಂಡಿಗಳ ಏನು ಸಮಸ್ಯೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು. ಸಾಕಷ್ಟು ದಿನಗಳಿಂದ ನೇರವಾಗಿ ಸರ್ಕಾರದಲ್ಲಿ ಟಾರ್ಗೆಟ್ ಆಗ್ತಾ ಇರುವಂಥದ್ದು. ಕೇವಲ ವಿರೋಧ ಪಕ್ಷವಷ್ಟೇ ಅಲ್ಲ, ಮಾಧ್ಯಮಗಳು ಮಾತ್ರ ಅಲ್ಲ, ಜನರು ಕೂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಇದಕ್ಕೆ ತಾವು ಏನು ಮುನಿರತ್ನಂ ಅವರ ವಿರುದ್ಧವಾಗಿ ಹೇಗೆ ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವಾಗ ಹೇಳಿದ್ರಿ, ಕೆಲವೊಂದಷ್ಟು ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಈ ಉದಾಹರಣೆಗೆ ಈ ರಸ್ತೆ ಗುಂಡಿ ವಿಚಾರದಲ್ಲೂ ಕೂಡ ಅಧಿಕಾರಿಗಳನ್ನು ತಡಿತಾರೆ. ರಸ್ತೆ ಗುಂಡಿಗಳು ಹಾಗೆ ಇರಲಿ, ಸರ್ಕಾರ ಕೆಲವೊಂದು ಕಡೆ ಬಿಸಿ ಮುಟ್ಲಿ ಅಥವಾ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಮುಜುಗರ ಆಗ್ಲಿ ಅನ್ನೋ ರೀತಿಯಲ್ಲಿ ಏನು ಮುನಿರತ್ನಂ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರಿ. ಏನ್ ಹೇಳ್ತೀವಿ? ಇದು 100ಕ್ಕೆ 100 ಸತ್ಯ. ಪಾಟ್ ಹೋಲ್ಗಳನ್ನ ಮುಚ್ಚಿ ಅಂತ ಹೇಳಿ ನಾವು 6-8 ತಿಂಗಳುಗಳಿಂದ ಇಂಜಿನಿಯರ್ಗಳನ್ನ ಕೇಳಿ, ಬನ್ನಿ ದಯಮಾಡಿ ಇಲ್ಲಿ ಪಾಟ್ ಹೋಲ್ಗಳನ್ನ ಮುಚ್ಚಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ, ಆ ಇಂಜಿನಿಯರ್ಗಳು, ನಾವು ಹೋಗಿ ಸ್ಥಳವನ್ನ ನೋಡಿರ್ತೀವಿ, ಇಂಜಿನಿಯರ್ಗಳು ಬಂದು ಸ್ಥಳಗಳನ್ನ ಪರಿಶೀಲನೆ ಮಾಡಿರ್ತಾರೆ. ನಂತರ ಅವರು ಇಂಜಿನಿಯರ್ಗಳಿಗೆ ಫೋನ್ ಮಾಡ್ತಾರೆ, ನೀನ್ ಯಾಕೆ ಹೋಗಿದ್ದೆ ಅಲ್ಲಿ, ಹೆಂಗ್ ಮುಚ್ತೀಯಾ ಗುಂಡಿನ, ನಾನು ನೋಡ್ತೀನಿ, ಮುಚ್ಕೂಡ್ದು ಗುಂಡಿನ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಮನುಷ್ಯ. ಎಲ್ಲರನ್ನು ಹೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ನಾನು ಅವ್ರಿಗೆ ಬರಿತೀನಿ ಇವ್ರಿಗೆ ಬರಿತೀನಿ ಅಂತ ಹೆದರ್ಸೋದು, ಬರೀ ಹೆದರ್ಸ್ಕೊಂಡು ಒಟ್ನಲ್ಲಿ ಕೆಲಸಗಳಾಗಬಾರ್ದು, ಒಟ್ನಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು. ಈ ಮನಸ್ಥಿತಿ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಸ್ವಹಿತಾಸಕ್ತಿ ಮುಂದೆ ಇರ್ಬೇಕಷ್ಟೇ. ನನಗೆ ಒಳ್ಳೆ ಹೆಸರು ಬರ್ಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರ್ಬೇಕು ಅನ್ನೋದು ಅಷ್ಟೇ ರಾಜಕಾರಣ. ಬೆಳಗ್ಗೆಯಿಂದ ಸಂಜೆವರೆಗೂ ಕೀಳು ಮಟ್ಟದ ರಾಜಕಾರಣವನ್ನ ಬಿಟ್ಟು ಬೇರೆ ಏನನ್ನೂ ಮಾಡಲ್ಲ ಈ ವ್ಯಕ್ತಿ. ಹೌದು, ಯಾಕಂದ್ರೆ ನೀವು ಪಾಪ ಅವ್ರುಗಳು ಬಂದು ನಿಮ್ಮ ಮಾಧ್ಯಮಗಳ ಮುಂದೆ ಹೇಳಲ್ಲ. ನೀವು ಹೋಗಿ ಮಾಧ್ಯಮಗಳು ಇಲ್ಲದೆ ನಿಮ್ ಕ್ಯಾಮ್ರಾ ಆಫ್ ಮಾಡಿ, ಮೈಕ್ ಆಫ್ ಮಾಡಿ ಹೋಗಿ ಕೇಳಿ ಏನ್ ನಡೀತಾ ಇದೆ ಅಂತ ಸ್ಥಿತಿ. ಇದು ನಿಜ ಸ್ಥಿತಿ. ಅಧಿಕಾರಿಗಳನ್ನ ಹೋಗಿ ಕೇಳಿ. ನಾನೇ ಮೊನ್ನೆ ಕಮಿಷನರ್ಗೆ ಹೋಗಿ ಇಡೀ ಪಾಟ್ ಹೋಲ್ಗಳ ಫೋಟೋಗಳನ್ನ ತೆಗೆದು GPS ಲೊಕೇಶನ್ಗಳನ್ನ ಹಾಕಿ ಹೋಗಿ, ಕಮಿಷನರ್ ಹೊಸ GB ಆಗಿದೆ, ಹೋಗಿ ಕಮಿಷನರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟು ಬಂದಿದ್ದೀನಿ, ದಯಮಾಡಿ ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಇಂಜಿನಿಯರ್ಗಳು ಕೆಲಸ ಮಾಡ್ತಿಲ್ಲ. ಅವ್ರು ಹೇಳ್ತಾರೆ ನಮ್ಗೆ, ಇಂಜಿನಿಯರ್ಗಳು ಪಾಪ ಇದ್ರಲ್ಲಿ ಹೇಳಲ್ಲ, ನಮ್ಮ ಮಾಧ್ಯಮಗಳ ಮುಂದೆ ಮೈಕಲ್ಲಿ ಮಾಡಿದ್ರೆ ಹೇಳಿದ್ರೆ ನಮ್ಮನ್ನ ಹೆದರ್ಸ್ತಾರೆ, ನಮ್ಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ನಾವ್ ಇಲ್ಲಂತೂ ಮಾಡಲ್ಲ ಅಂತ ಹೇಳಿ ಹೆದರ್ತಾ ಇದ್ದಾರೆ ಅಂತ. ಅಲ್ಲ, ನೇರವಾಗಿ ಒಂದಷ್ಟು ಪಾಲಿಕೆಯ ಆಯುಕ್ತರನ್ನ ಏನ್ ನೇಮಿಸಿದಾರಲ್ಲ ಇವಾಗ, ನೇರವಾಗಿ ಅದೇ ಏನು ಪಾಲಿಕೆಯ ಆಯುಕ್ತರುಗಳೇ ಈಗ ಮುಂದೆ ನಿಂತು ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು. ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು, ಓವರ್ ಆಲ್ ಒಂದು ಇಡೀ ಪಾಲಿಕೆಗೆ ಸೇರಿದಂತ ಕೆಲಸಗಳನ್ನ ಮಾಡಿಸ್ತಾ ಇರುವಂತದ್ದು. ಸೊ ಈ ಒಂದು GB ಇಂದ ಆಗ್ತಾ ಇರುವಂತದ್ದು ಕೆಲಸಗಳು. ಆದ್ರೆ ಇದಕ್ಕೂ ಎಲ್ಲೊಂದ್ ಕಡೆ ಅಡ್ಗಾಲ್ ಹಾಕುವಂತ ಪ್ರಯತ್ನ ನಡೀತಿದ್ಯಾ ಅಂತ. ಯಾಕೆಂದ್ರೆ ಕೆಲಸಗಳಲ್ಲಿ ಆಗ್ತಾ ಇದೆ, ಪ್ರತಿದಿನ ಅಪ್ಡೇಟ್ ಕೂಡ ಕೊಡ್ತಾ ಇದೆ GB ಆ ಪಾಲಿಕೆಗೆ ಸಂಬಂಧಪಟ್ಟಂತೆ. ತಾವ್ ಹೇಳ್ತಾ ಇರುವಂತದ್ದು ಅಧಿಕಾರಿಗಳ ಕೆಲಸಕ್ಕೂ ಕೂಡ ಇವ್ರು ಅಡ್ಗಾಲ್ ಆಗ್ತಾ ಇದಾರೆ ಅಂತ. ಹೌದು, ಅದನ್ನೇ ಇವಾಗ ನಾವು ಮೊನ್ನೆ ಹೋಗ್ಬಿಟ್ಟು ನಮ್ಮ ಹೊಸ GB ಆದ ನಂತರ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ, ಕಮಿಷನರ್ನ ಭೇಟಿ ಮಾಡಿ ಈ ಮನವಿಯನ್ನ ಕೂಡ ಕೊಟ್ಟಿದ್ವಿ. ಅವರು ನಾವು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೇವೆ ಅಂತ ಹೇಳಿ, ನಾವು ಪಾಟ್ ಹೋಲ್ಗಳನ್ನ ಮುಚ್ಚೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಇವಾಗ ಫೈನಲಿ ಈ ಒಂದು ಏನು ಶಾಸಕರಿಗೆ ಸಂಬಂಧಪಟ್ಟಂತೆ ಅನುದಾನದ ವಿಚಾರಕ್ಕೆ ಬರೋದಾದ್ರೆ, ನಮಗೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಈ ಒಂದು ತಾರತಮ್ಯ ಮಾಡ್ಲಾಗ್ತಾ ಇದೆ, ಸರಿಯಾದ ಅನುದಾನ ಬರ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನಾವು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಕ್ ಆಗ್ತಾ ಇಲ್ಲ ಅಂತ. ಅದರಲ್ಲಿ ಎಲ್ಲ ಶಾಸಕರುಗಳು, BJP ಶಾಸಕರುಗಳು ಕೂಡ, ಹಾಗೇನೆ ಏನು ವಿರೋಧ ಪಕ್ಷದ ಏನು JDS ಶಾಸಕರುಗಳು ಕೂಡ ಹೇಳ್ತಾ ಇರುವಂತದ್ದು. ಏನ್ ಹೇಳ್ತೀವಿ ನೋಡಿ, ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ JP ಪಾರ್ಕ್ ಉದ್ಯಾನವನಕ್ಕೆ ಹೋಗಿದ್ವಿ. 20 ಕೋಟಿ ಅನುದಾನ ಬಿಡುಗಡೆ ಆಗಿದೆ, 80% ಬಿಲ್ ಆಗೋಗಿದೆ, 30% 40% ಕೆಲಸ ಆಗಿಲ್ಲ. ಏನಾಯ್ತು? ಅನುದಾನ ಬಿಡುಗಡೆ ಮಾಡಲ್ಲ ಅಂತಾರೆ. ಅನುದಾನ ಬಿಡುಗಡೆ ಮಾಡಿದ್ರೆ ಕೆಲ್ಸಗಳನ್ನ ಮಾಡಿಲ್ಲ, ಬಿಲ್ಗಳನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿ ಜನಗಳ ಮುಂದೆ ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ ಅಂತಂದ್ರೆ, ಅನುದಾನ ಬಿಡುಗಡೆ ಆಗ್ತಿಲ್ಲ, ಬಿಡುಗಡೆ ಆಗಿರೋ ಅನುದಾನವನ್ನ ಸರಿಯಾದ ರೀತಿ ಬಳಸ್ಕೊಳಕ್ ಆಗದೆ ಇರೋವಂಥವ್ರು ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಮಾತುಗಳನ್ನ ಆಡ್ತಾ ಇದ್ದಾರೆ.
ಫೈನಲಿ ಜೆ ಪಿ ಪಾರ್ಕ್ ಬಗ್ಗೆ ಬರೋದಾದ್ರೂ ಕೂಡ ಜೆ ಪಿ ಪಾರ್ಕ್ ಅನ್ನು ಕೂಡ ಹಾಳುಗೆಡವಲಾಗಿತ್ತು. ಸೊ ನಿನ್ನೆವರೆಗೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಮುಂದೆ ಯಾವ ಕೆಲಸಗಳನ್ನು ಮಾಡಬೇಕು ಆ ಬಗ್ಗೆ ಯಾವುದೇ ಯೋಚನೆಗಳು ಇರಲಿಲ್ಲ. ಸಂಪೂರ್ಣವಾಗಿ ಶಾಸಕರ ನಿರ್ಲಕ್ಷ್ಯ ಅಂತ ಕೂಡ ಆರೋಪ ಮಾಡ್ತಾ ಇದ್ರು. ನೀವು ಹೋಗಿ ಜೆ ಪಿ ಪಾರ್ಕ್ ಉದ್ಯಾನವನದ ಒಂದು ಸುತ್ತನ್ನ ಹಾಕಿ ಚೆನ್ನಾಗಿರುವಂತ ಉದ್ಯಾನವನವನ್ನ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಸಾವಿರಾರು ಮರಗಳನ್ನ ಕಡ್ದಿದ್ದಾರೆ. ಅದೇನೋ ಟ್ರೈನ್ ಮಾಡ್ತೀನಿ ಅಂತ ಹೇಳಿ ಸಾವಿರಾರು ಮರಗಳನ್ನ ಕಡ್ದಿದ್ದಾರೆ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇವತ್ತು ಹಾವುಗಳು ಚೇಳ್ಗಳು ಓಡಾಡ್ತಾ ಇದೆ. ಎಲ್ಲದರದ್ದು ದುಡ್ಡು ಬಿಡುಗಡೆ ಆಗಿದೆ. ಯಾವ ಕೆಲಸಗಳು ಕೂಡ ಆಗಿಲ್ಲ. ಅವರು ಶಾಸಕರಾಗಿ 13 ವರ್ಷದಿಂದ ಒಂದು ಉದ್ಯಾನವನವನ್ನ ಸರಿಯಾಗಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಅಂದ್ರೆ ಇದು ಒಂದು ರೀತಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವ್ರು ಕೀಳ್ಮಟ್ಟದ ರಾಜಕಾರಣವನ್ನ ಮಾಡಬೇಕು. ತಮ್ಮ ಆಪೋನೆಂಟ್ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಬೇಕು. ಅವ್ರಿಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು. ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡಬೇಕು. ಅವ್ರ ವಿರುದ್ಧ ಯಾರು ಕೂಡ ನಿಂತ್ಕೋಬಾರ್ದು. ಯಾರಾದ್ರೂ ನಿಂತ್ರೆ ನಾನು ಸಣ್ಣದು ಹೇಳ್ತೀನಿ, ನೀವು ಹೋಗಿ ಅಲ್ಲಿ ವಿಚಾರಿಸಿ. ನೀವು ಯಶವಂತಪುರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಶಾಸಕರನ್ನ ಕೇಳ್ತಾರೆ ನನಗೆ ಕೆಲಸ ಆಗಿಲ್ಲ ಅಂತ ಹೇಳಿ. ಈ ಶಾಸಕರು ಏನ್ ಮಾಡಿದಾರೆ ಗೊತ್ತಾ? ಒಂದು ಲೋಡ್ ಕಸವನ್ನ ಅವ್ನ ಮನೆ ಮುಂದೆಗಡೆ ಹೋಗಿ ಸುರಿಸಿದ್ರು. ಇಂಥ ಕೀಳುಮಟ್ಟದ ರಾಜಕಾರಣ ಅವ್ರು ಮಾಡೋದು. ಯಾರು ಅವ್ರನ್ನ ಪ್ರಶ್ನೆಯನ್ನ ಮಾಡಬಾರ್ದು. ನೆನ್ನೆ ನೀವೇ ಅಲ್ಲಿದ್ರಿ, ಸಾರ್ವಜನಿಕರು ಬಂದು ಹೇಳ್ತಾ ಇದ್ರಿ, ನೋಡಿ ಸರ್ ಇದೆಲ್ಲ ಅಂಗಡಿಗಳನ್ನ ಕಟ್ಟಿದಿರಿ, ದಯಮಾಡಿ ಇದನ್ನ ಒಡೆದಾಕಿ ಅಂದ್ರೆ ನಿಮ್ಮ ಯಾವ ಮತನೂ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಸಾರ್ವಜನಿಕರಿಗೆ ನೇರವಾಗಿ ಹೇಳ್ತಾರೆ. ಕಮಿಷನ್ ಕೊಡದೆ ಬಿಲ್ ಹಾಕೂಡ್ದು ಅಂತ ಹೇಳಿ ಗುತ್ತಿಗೆದಾರರನ್ನ ಅಲಿಸ್ತಾ ಇದ್ದಾರೆ. ಗುತ್ತಿಗೆದಾರರ ಹತ್ರ ನನಗೆ ಕಮಿಷನ್ ಬೇಕು, ಕಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ ಬಿಲ್ಗಳಾಗಲ್ಲ ಅಂತ ಹೇಳಿ ಅವ್ರಿಗೆ ಅಲಿಸ್ತಾ ಇದ್ದಾರೆ. ಅದನ್ನು ಕೂಡ ಸಾರ್ವಜನಿಕವಾಗಿ ನೆನ್ನೆ ಬಂದ್ ಕಂಪ್ಲೇಂಟ್ ಅನ್ನ ಹೇಳಿದ್ದಾರೆ. ಈ ರೀತಿಯಾದಂಥ ಕೀಳುಮಟ್ಟದ ರಾಜಕಾರಣವನ್ನ ಮಾಡ್ತಿರುವಂಥ ಶಾಸಕರಿಗೆ ಬೇರೆ ಏನನ್ನೂ ಹೇಳೋದಕ್ಕೆ ಬಯಸೋದಿಲ್ಲ. ನಾನು ಹೇಳೋದಿಷ್ಟೇ, ನೀವು ರಾಜಕಾರಣ ಮಾಡ್ತೀರಾ, ನೇರ ರಾಜಕಾರಣ ಮಾಡಿ. ನಾನು ಹೆಣ್ಮಗಳೇ ಇರ್ಬೋದ್ರಿ, ಪ್ರಜಾಪ್ರಭುತ್ವದಲ್ಲಿ ಹೆಣ್ಮಕ್ಳಿಗೂ ರಾಜಕಾರಣದಲ್ಲಿ ಅವಕಾಶ ಇದೆ. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ರಾಜಕಾರಣ. ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಹೀಗೆ ನೀವು ನಾಲ್ಗೆಯನ್ನು ಹರಿಬಿಡ್ತಾ ಇದ್ದೆ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ, ನಾನು ಈಗ ಮುಂಚೆನೂ ಹೇಳಿದ್ದೀನಿ, ಬಳೆ ತೊಡೋ ಕೈನ ಬಲ ತೋರಿಸ್ಬೇಕಾಗತ್ತೆ. ಕಾನೂನಿನ ಮೂಲಕ ಕೂಡ ಹೋರಾಟ ಮಾಡಬೇಕಾಗುತ್ತೆ. ನೀವು ಬಂದು ನಮ್ಗೆ ಇದೇ ತರ ನಾಲ್ಗೆ ಹರಿಬಿಡ್ತಾ ಇದ್ರೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ಬೇಕಾಗುತ್ತೆ. ಫೈನಲಿ ಕ್ಷೇತ್ರದ ಮತದಾರರಿಗಿರ್ಬೋದು, ಹಾಗೇನೆ ತಮ್ಮ ಕಾರ್ಯಕರ್ತರಿಗಿರ್ಬೋದು, ಏನು ಸಂದೇಶವನ್ನು ಕೊಡ್ತೀರಾ? ಹಾಗೇನೆ ಈ ಒಂದು ಪರ್ಟಿಕ್ಯುಲರ್ ನಿನ್ನೆ ಆದಂಥ ಇನ್ಸಿಡೆಂಟ್ಗೆ ಏನು ಸ್ಪಷ್ಟನೆಯನ್ನು ನೀಡ್ತೀರಾ? ಇಲ್ಲ, ನಾನು ಒಂದೇ ಹೇಳಲಿಕ್ಕೆ ಬಯಸುವಂಥದ್ದು, ನಾಗರಿಕರಲ್ಲಿ ನನ್ನ ಮನವಿ, ನೀವು ಯಾರಿಗೆ ಮತ ನೀಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ಸಂಸ್ಕಾರದಿಂದ ಇರೋವಂಥವ್ರು, ಒಬ್ಬ ಹೆಣ್ಣಿಗೆ ಗೌರವ ಕೊಡುವಂಥವ್ರು, ಹಿರಿಯರಿಗೆ ಗೌರವ ಕೊಡುವಂಥವ್ರು, ಎಲ್ಲ ವರ್ಗದವರಿಗೆ ಗೌರವ ಕೊಡುವಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕಾಪಾಡಬೇಕು ಅಂತ ಏನಾದರೂ ಜನಸಾಮಾನ್ಯರಿಗೆ ಆಸೆ ಇದ್ರೆ ಅಂತ ಒಳ್ಳೆ ವ್ಯಕ್ತಿಗಳಿಗೆ ದಯಮಾಡಿ ನೀವು ಆಯ್ಕೆಯನ್ನ ಮಾಡಿ. ಅಧಿಕಾರವನ್ನ ನೀವು ಇಂಥ ಕೀಳು ಮಟ್ಟದ ಹುಳುಗಳಿಗೆ, ಕ್ರಿಮಿಗಳಿಗೆ ಅಧಿಕಾರವನ್ನ ಕೊಟ್ರೆ ಇದೇ ನಿಮ್ಮ ಸಮಾಜ ಸ್ವಾಸ್ಥ್ಯ ಹಾಳಾಗುತ್ತೆ. ನಿಮ್ಮ ಮಕ್ಕಳು ನಾಳೆ ಇದೇ ಸಮಾಜದಲ್ಲಿ ಬೆಳಿಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಬಹುದು. ಎಸ್ ವೀಕ್ಷಕರು, ಇದಿಷ್ಟು ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯಲೈ ಗೌಡ್, ರೆಬೆಲ್ ಟಿವಿ, ಬೆಂಗಳೂರು.